Namaste everyone. This is Dr. Seema Parveen TH. Welcome to my channel, Dr. Seema's Life Coach, and you can search me as Seema's Mindset Hub also in the YouTube. This video is continuation of my last previous videos. I talked about aura. I talked about healing techniques. As ಈ ವಿಡಿಯೋದು ಥಂಬ್ನೇಲ್ ಹೇಳೋ ಹಾಗೆ ಡಾರ್ಕ್ ಗುರೂಸ್ ಆಫ್ ಹೆಲ್ತ್ ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಡಾರ್ಕ್ ಗುರೂಸ್ ಎಜುಕೇಷನಲ್ಲಿರ್ಬೋದು, ಇಲ್ಲ ಲೈಫಲ್ಲಿ ಇರ್ಬೋದು. ಇದು ಹೆಲ್ತಲ್ಲಿ ಯಾರಪ್ಪ ಡಾರ್ಕ್ ಗುರೂಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ನಾನು ಪ್ರೀವಿಯಸ್ ವಿಡಿಯೋಲಿ ಮೆನ್ಷನ್ ಮಾಡಿದಾಗೆ ಇಮೋಷನ್ ಅನ್ನೋ ವರ್ಡನ್ನ ಸ್ಪ್ಲಿಟ್ ಮಾಡಿದರೆ, ಈ ಮೋಷನ್ ನಮ್ಮ ಫೀಲಿಂಗ್ಸಿಗೆ, ನಮ್ಮ ಥಾಟ್ಸಿಗೆ ನಾವು ಎನರ್ಜಿ ಯಾವುದು ಕೊಡ್ತೀವಿ, ಪಾಸಿಟಿವ್ ಆರ್ ನೆಗೆಟಿವ್, ಇಟ್ ಈಸ್ ಗೋಯಿಂಗ್ ಟು ಬಿ ಸರೌಂಡೆಡ್ ಅರೌಂಡ್ ಅಸ್ ಆ್ಯಸ್ ಔರಾ. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಇದನ್ನು ಇನ್ನೂ ಸಿಂಪಲ್ಲಾಗಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ, ಲೈಕ್ ನೀವು ಯಾವುದೇ ರಿಲಿಜಿಯಸ್ ಫೋಟೋ, ಯಾವುದೇ ರಿಲಿಜನ್ ಆಗಿರಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಜೈನ್ಸ್ ಅವ್ರದ್ದು, ಆ್ಯಂಡ್ ಐ ಆಮ್ ಶ್ಯೂರ್ 99% ಆಫ್ ಪೀಪಲ್ ಅಗ್ರಿ ವಿತ್ ದಿಸ್. ಫೋಟೋಸ್ನ ಪರ್ಚೇಸ್ ಮಾಡೇ ಮಾಡ್ತೀರಾ ಅಲ್ವಾ? ಲೈಕ್ ಅದರಲ್ಲಿ ಸರೌಂಡಿಂಗ್ ಯಾವುದೇ ಸೂಪರ್ ಪವರ್ಫುಲ್ ನೇಚರ್ ಇರೋ ಫೋಟೋ ಸುತ್ತಾನು ಒಂದು ಬ್ರೈಟ್ ಯೆಲ್ಲೋ ಕಲರ್, ಬ್ರೈಟ್ ಗೋಲ್ಡನ್ ಕಲರ್ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದೇನದು? ಇನ್ನರ್ ಎನರ್ಜಿ ಅಲ್ವಾ? ಸೊ ದಟ್ ಈಸ್ ಓನ್ಲಿ ಕಾಲ್ಡ್ ಔರಾ. ನಮ್ಮ ಸುತ್ತಾನು ಹಾಗೆ ನಾವು ಹೇಗೆ ನಮ್ಮ ಎಮೋಷನ್ಸ್ನ ಕಲ್ಟಿವೇಟ್ ಮಾಡ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಅದು ಹಾಗೆ ಬಿಲ್ಡಪ್ ಆಗುತ್ತೆ ನಮ್ಮ ಎಕ್ಸ್ಟರ್ನಲ್ ಔರಾ ಆಗಿ. ಆಮೇಲೆ ಥಂಬ್ನೇಲಲ್ಲಿ ಇನ್ನೊಂದು ವಿಷಯನೂ ನಾನು ಮೆನ್ಷನ್ ಮಾಡಿದ್ದೀನಿ, ಲೈಕ್ ಹಿಯರಿಂಗ್ ವರ್ಸಸ್ ಹೀಲಿಂಗ್. ಏನಪ್ಪ ಇದು ಹಿಯರಿಂಗ್ ವರ್ಸಸ್ ಹೀಲಿಂಗ್ ಅಂದರೆ, ನಾವು ಏನನ್ನು ಕೇಳ್ತೀವೋ ಅದರಿಂದನೂ ನಾವು ನಮ್ಮ ದೇಹದ ಏಲ್ಮೆಂಟ್ಸ್, ಕ್ರಾನಿಕ್ ಏಲ್ಮೆಂಟ್ಸ್ನ ವಾಸಿ ಮಾಡ್ಕೋಬಹುದು. ಹೇಗಪ್ಪ? ನ್ಯಾಚುರಲ್ ಆಗಿ. ಎಸ್, ಯು ಹರ್ಡ್ ಇಟ್ ರೈಟ್. ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ಲೈಕ್ ಇಮೋಷನ್ಸ್ ಹೆಂಗೆ ನಮ್ಮ ಬಾಡಿನ ಅಫೆಕ್ಟ್ ಮಾಡುತ್ತೆ. ಹೀಲಿಂಗ್ ವರ್ಸಸ್ ಹಿಯರಿಂಗ್ ಐ ವಿಲ್ ಟೇಕ್ ಅಪ್ ಲಿಟಲ್ ಲೇಟರ್ ಆಫ್ಟರ್ ಎಕ್ಸ್ಪ್ಲೇನಿಂಗ್ ದಿಸ್. ಈಗ ನಮ್ಮ ಎಮೋಷನ್ಸ್ ಏನಿದೆ, ಇದು ಯೂನಿವರ್ಸಲ್ ಲಾ. ಇದು ಇಟ್ ಈಸ್ ಲೈಕ್ ಆ್ಯಂಗರ್, ಫಿಯರ್, ಗಿಲ್ಟ್. ಗಿಲ್ಟ್ ಅಂದರೆ ಗೊತ್ತಲ್ಲ, ಅಪರಾಧ ಭಾವನೆ. ಲೈಕ್ ನಾವೇನು ಮಾಡದೇ ಇದ್ರೂ ಅಯ್ಯೋ ನಮ್ಮಿಂದ ಏನೋ ತಪ್ಪಾಗ್ಬಿಡುತ್ತೇನೋ, ಅಯ್ಯೋ ನಮ್ಮಿಂದ ಏನಾದರೂ ತಪ್ಪಾಗಿದೆ ಏನೋ, ಆ ರೀತಿ ಯೋಚನೆ ಮಾಡೋದು. ಆ್ಯಂಗರ್ ಅಂದರೆ ಸಿಟ್ಟು, ಇರಿಟಬಿಲಿಟಿ, ಇಂಪೇಷನ್ಸ್, ತಾಳ್ಮೆ ಇಲ್ಲದೆ ಇರೋದು. ಯಾವುದಾದ್ರೂ ಫೀಲಿಂಗ್ಸ್ ತಗೊಳ್ಳಿ, ಲೈಕ್ ಅಡ್ವರ್ಸ್ ಎಫೆಕ್ಟ್ ಇರೋ ಫೀಲಿಂಗ್ಸ್, ನಾಟ್ ಹಾರ್ಮೋನಿಯಸ್ ಫೀಲಿಂಗ್ಸ್. ಹ್ಯಾಪಿನೆಸ್ ಅಲ್ಲ, ಸ್ಯಾಡ್ನೆಸ್. ಸಕ್ಸಸ್ ಬಗ್ಗೆ ಯೋಚನೆ ಮಾಡೋದಲ್ಲ, ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಈ ರೀತಿ ಈ ಎಲ್ಲ ಎಮೋಷನ್ಸ್ಗಳು ಇವು ಸಡನ್ನಾಗಿ ಎಫೆಕ್ಟ್ ಆಗಲ್ಲ ನಮ್ಮ ಬಾಡಿಗೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಇದು ನಮ್ಮ ಔರಾದಲ್ಲಿ, ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕಲೆಕ್ಟ್ ಆಗಿರುತ್ತೆ. ಸ್ಟ್ರೆಸ್ ಮೋಸ್ಟ್ ಕಾಮನ್.
ಈ ಸ್ಟ್ರೆಸ್ ಯಾವ ಪಾರ್ಟ್ ಆಫ್ ದ ಬಾಡಿನ ಅಫೆಕ್ಟ್ ಮಾಡುತ್ತೆ ಗೊತ್ತಾ? ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ. ಹೇಳಿ ಯಾವುದು? ಆಮೇಲೆ ಇನ್ನೊಂದು ವಿಷಯ, ನಾನು ಕಮೆಂಟ್ ಮಾಡಿ ಅಂತ ಹೇಳಿದರೆ ಪ್ಲೀಸ್ ಯಾರೂ ತಪ್ಪು ತಿಳ್ಕೊಬೇಡಿ, ನೀವು ಕಮೆಂಟ್ ಮಾಡಿದ ತಕ್ಷಣ ನನಗೆ ದುಡ್ಡು ಬರುತ್ತೆ ಅಂತ. ನೋ, ನೆವರ್. ಕಮೆಂಟ್ ಮಾಡಿದರೆ ಪಾಸಿಟಿವ್ ಆಗಿ ನಿಮ್ಮ ಪಾಸಿಟಿವ್ ಎನರ್ಜಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಯುವರ್ ಪಾಸಿಟಿವ್ ಎನರ್ಜಿ, ಹೇಗಪ್ಪ ಅದು ಅಂತ ಅಂದರೆ, ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರ. ನಿಮ್ಮ ಪಾಸಿಟಿವ್ ಎನರ್ಜಿ ನಿಮಗೆ ಬೇಕಾದ ಯಾವುದೋ ಒಂದು ಪಾಸಿಟಿವ್ ಎಲಿಮೆಂಟ್ನ ಅಟ್ರ್ಯಾಕ್ಟ್ ಮಾಡೋ ಶಕ್ತಿ ಇಟ್ಕೊಂಡಿರುತ್ತೆ ಆ ಕಮೆಂಟಲ್ಲಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸ್. ಸೊ ನಾನು ಹೇಳ್ತಾ ಇರಬೇಕು, ಸೊ ಸ್ಟ್ರೆಸ್ ಬಂದುಬಿಟ್ಟು ನಿಮ್ಮ ಹಾರ್ಟ್ ಮತ್ತು ನಿಮ್ಮ ಬ್ರೈನ್ನ ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಲೇಡೀಸ್, ಲೈಕ್ ನಮ್ಮ ಯೂಟರಸ್ ಏನಿದೆ ಅಲ್ಲ, ಅದು ಯಾವ ಫೀಲಿಂಗಿಂದ ಅಫೆಕ್ಟ್ ಆಗುತ್ತೆ ಗೊತ್ತಾ? ಸೆಲ್ಫ್ ಡೌಟ್. ಆಮೇಲೆ ಲಂಗ್ಸ್ ಬಂದುಬಿಟ್ಟು ಇಂಪೇಷನ್ಸಿಂದ, ತಾಳ್ಮೆ ಜಾಸ್ತಿ ಇರಲ್ಲ ಅಲ್ಲಿ ಲಂಗ್ಸ್. ನೀವು ಬೇಕಾದರೆ ರಿಲೇಟ್ ಮಾಡಿ. ಆಮೇಲೆ ಈ ಎಲ್ಲ ಡಿಸೀಸಸ್ ಏನಿದೆ, ಡಿಸ್ಈಸಸ್, ಈಗ ಡಿಸೀಸ್ ವರ್ಡ್ನು ನೀವು ಸ್ಪ್ಲಿಟ್ ಮಾಡಿದರೆ ಏನು ಈಸ್ ಇರುತ್ತಲ್ಲ, ಅದನ್ನು ಡಿಸ್ರಪ್ಟ್ ಮಾಡೋದೆ ಡಿಸ್ಈಸ್. ಸೊ ಹಾಗಾಗಿ ಅದನ್ನು ಡಿಸೀಸ್ ಅಂತ ಕರಿತೀವಿ. ಆಮೇಲೆ ಇರಿಟಬಿಲಿಟಿ, ಆ್ಯಂಗರ್, ಮಿಕ್ಸ್ಡ್ ನೆಗೆಟಿವ್ ಥಾಟ್ಸ್, ಇದೆಲ್ಲ ಬಂದ್ಬಿಟ್ಟು ನಮ್ಮ ಗಾಲ್ ಬ್ಲ್ಯಾಡರ್, ಅದನ್ನು ಎಫೆಕ್ಟ್ ಮಾಡುತ್ತೆ. ಸ್ಟಮಕ್, ಯಾವಾಗಲೂ ಆ್ಯಸಿಡಿಟಿ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಎದೆ ಉರಿತಾ ಬರೋದು. ಬೈ ಫುಡ್ ಆಲ್ಸೋ ಇಟ್ ಇಂಪ್ಯಾಕ್ಟ್ಸ್. ಬಟ್ ಇದಕ್ಕೆ ನಾವು ಮೊದಲೇ ಫೌಂಡೇಶನ್ ಹಾಕಿರ್ತೀವಿ, ನಮ್ಮ ಫೀಲಿಂಗ್ಸಿಂದ ಎನರ್ಜಿ ಕೊಟ್ಟು ಆಲ್ರೆಡಿ ಡಿಸೀಸಸ್ಗೆ ಮ್ಯಾನಿಫೆಸ್ಟ್ ಆಗಲಿಕ್ಕೆ ನಮ್ಮ ಬಾಡಿಯಲ್ಲಿ. ಸೊ we should always take care of our emotions which we are producing in our subconscious mind, because it is going to store, then reflect in your aura, and it is going to affect your whole physical body. I'm not talking about the acute conditions, I'm talking about the chronic conditions. So be careful about the thoughts, feelings. ಇದು ಹೆಂಗೆ ಅವಾಯ್ಡ್ ಮಾಡೋದು? ಲೈಕ್, ಬಿಕಾಸ್ we don't have any control on situations, peoples around us, right? But if you have a limits for your thoughts ಬರುತ್ತೆ, ನಾನು ಬರೋದೇ ಇಲ್ಲ ನೆಗೆಟಿವ್ ಥಾಟ್ಸ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಹೌ ಟು ಕನ್ವರ್ಟ್ ದೆಮ್ ಇನ್ ಟು ಪಾಸಿಟಿವ್ ಥಿಂಗ್, ದಟ್ ಈಸ್ ಓನ್ಲಿ ಕಾಲ್ಡ್ ಹೀಲಿಂಗ್. We have a beautiful sessions of 11 days healing therapy sessions. Overall want to wish to join, they can WhatsApp me. They will learn natural techniques to come out of all these negative impacts of life towards their health. ನೆಗೆಟಿವ್ ಎಮೋಷನ್ಸ್ ಏನಿದೆ ಅದು ಆರೋಗ್ಯದ ಮೇಲೆ ಹೇಗೆ ಕೆಟ್ಟ ಪರಿಣಾಮ ಬೀರುತ್ತೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು, ಪರಿಣಾಮ ಆಲ್ರೆಡಿ ಬೀರಿದರೆ ಇಲ್ಲ ಅದನ್ನು ಅವಾಯ್ಡ್ ಹೇಗೆ ಮಾಡ್ಬೋದು ಅನ್ನೋದನ್ನು.
Coming to our second topic, hearing versus healing. So I always take the foundation, basics from our traditions, ancestors, rituals which we follow. ನಾವು ಊಂಬಲ್ಲಿದ್ದಾಗೇ ನಮ್ಮ ಹೀಲಿಂಗ್ ಪ್ರಾಸೆಸ್ ಶುರು ಆಗುತ್ತೆ. ಈಗೆಲ್ಲ ಜಾಸ್ತಿ ಯೂಟ್ಯೂಬಲ್ಲಿ ನೀವು ಆನ್ ಮಾಡಿದರೆ ಮ್ಯಾನಿಫೆಸ್ಟೇಷನ್ಸ್, ಅಫರ್ಮೇಷನ್ಸ್, ವಿಜುವಲೈಸೇಷನ್, ಇದೆಲ್ಲ ಈಗಿನ ಮಾಡ್ರನ್ ವರ್ಡ್ಸ್ ಅಲ್ಲ, ಇದು ಮೊದಲಿನ ಕಾಲದಿಂದಲೇ ಇರೋದು. ದ ಡೇ ವಿ ಟೇಕ್ ಬರ್ತ್ ಆನ್ ದಿಸ್ ಅರ್ತ್, ದ ಡೇ ವಿ ಟೇಕ್ ಬರ್ತ್ ಆನ್ ದಿಸ್ ಅರ್ತ್, ಆವಾಗಲೇ ಅಫರ್ಮೇಷನ್ಸ್, ಮ್ಯಾನಿಫೆಸ್ಟೇಷನ್ಸ್, ವಿಜುವಲೈಸೇಷನ್, ಆವಾಗಲಿಂದನೇ ಅಫರ್ಮೇಷನ್ಸ್, ಮ್ಯಾನಿಫೆಸ್ಟೇಷನ್ಸ್, ವಿಜುವಲೈಸೇಷನ್ಸ್ ಶುರು ಆಗುತ್ತೆ. ಹೇಗಪ್ಪ ಅಂತೀರಾ? ಸಿ, ವೆನ್ ವಿ ಆರ್ ಇನ್ ವೂಂಬ್, ನಮ್ಮ ಲೈಕ್ ಆ್ಯನ್ಸಿಸ್ಟರ್ಸ್ ಹೇಳೋ ಹಾಗೆ ಒಳ್ಳೆ ಪಿಕ್ಚರ್ಸ್ ಹಾಕಿರ್ತಾರೆ ಮಗುದು. ಯಾಕೆ ಹೇಳಿ? ಅದನ್ನು ನೋಡ್ತಾ ನೋಡ್ತಾ ಲೈಕ್ ಅದೇ ಥರ ಮಗು ಬೇಕಪ್ಪ ಅಂತ ಒಪ್ತಿರೋ ಇಲ್ಲೋ? ಇದನ್ನು ಕಮೆಂಟ್ ಮಾಡಿ ಹೇಳಿ, ಎಷ್ಟು ಜನ ಅಗ್ರಿ ಮಾಡ್ತೀರಾ ಅಂತ. ಆಮೇಲೆ ಒಳ್ಳೆಯದನ್ನು ಕೇಳಿಸ್ಕೋಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆ ಒಳ್ಳೆ ಕಥೆಗಳನ್ನ ಕೇಳ್ತಾ ಇರ್ತಾರೆ, ಹೌದೋ ಅಲ್ವೋ? ಸೊ ಅಲ್ಲೇ ಹೀಲಿಂಗ್ ಶುರು ಆಗುತ್ತೆ ಅಲ್ವಾ? ನೆಕ್ಸ್ಟ್ ಬಂದುಬಿಟ್ಟು ಮಗುಗೆ ಯಾವ ಸ್ಕೂಲಲ್ಲಿ ಹಾಕಬೇಕು ಅನ್ನೋದು ಮೊದಲೇ ಇಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಲ್ಲ. ಸೊ ಆ ಸ್ಕೂಲಿಗೆ ಸೇರಿಸ್ಬೇಕಂತ ಹಾರ್ಡ್ ವರ್ಕ್ ಮಾಡ್ತೀವಿ, ಸ್ಮಾರ್ಟ್ ವರ್ಕ್ ಮಾಡ್ತೀವಿ, ಅಫರ್ಮ್ ಮಾಡ್ತೀವಿ. ಇದು ಬರೀ ಪೇರೆಂಟ್ಸ್ಗೆ ಅಷ್ಟೇ ಅಲ್ಲ, ಸ್ಟೂಡೆಂಟ್ಸು ಕೂಡ. ಅವರು ಓದಬೇಕಾದ್ರೆ ನೀವೇನಾಗಬೇಕು ಮುಂದೆ ಅಂತ ಕೇಳ್ತಾರೆ ಅಲ್ವಾ? what do you want to become? Some say doctor, some say police, even some visualize also, some say teachers, they enact also. ಟೀಚರ್ಸ್ ಅಂತ ಯಾರು ಅಂದ್ಕೊಂಡಿರ್ತಾರೆ ಅವರು ಆ ಥರ ಮಕ್ಕಳು they'll start writing wherever they'll get a flat surface. They'll play also like, they enact also like teachers. ಯಾರೆಲ್ಲ ಹೀಗೆಲ್ಲ ಮಾಡಿದ್ದೀರಾ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ? ಇಲ್ಲ ಇವಾಗಲೂ ಕಂಟಿನ್ಯೂ ಮಾಡ್ತಿರ್ತೀರಾ? ಸ್ಟೂಡೆಂಟ್ಸ್ ಯಾರಿದ್ದೀರಾ ಇದನ್ನು ಕೇಳ್ತಾ ಇದ್ದೀರಾ? ಸೊ ಈ ಅಫರ್ಮೇಷನ್ಸು, ಮ್ಯಾನಿಫೆಸ್ಟೇಷನ್ಸು, ವಿಜುವಲೈಸೇಷನ್, ರೈಟಿಂಗ್ ಹೇಗಪ್ಪ ಅಂದರೆ, ಟೀಚರ್ಸ್ ಹೇಳೋದು ಕೇಳಿದ್ದೀರಾ? ನೀವು ಏನು ಕೇಳ್ತಿರೋ ಅದನ್ನು ಫಸ್ಟ್ ಬರೀರಿ. ಜಸ್ಟ್ ರೈಟ್ ಇಟ್ ಡೌನ್. ಇಫ್ ಯು ರೈಟ್ ಇಟ್ ಡೌನ್, ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್ ಆ್ಯಂಡ್ ಮೆಮೊರೇಬಲ್ ಎಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ. ಸ್ಕ್ರಿಪ್ಟಿಂಗ್ ಅಂತ ಏನು ಇವಾಗ ಕರಿತೀವಿ, ನೀವು ಯೂಟ್ಯೂಬಲ್ಲಿ, ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಈ ಟರ್ಮಿನಾಲಜೀಸ್. ಸೊ ಇವೆಲ್ಲ ಹಿಂದಿನ ಕಾಲದ್ದು. ಈಗ ಮಾಡ್ರನೈಸ್ ಆಗಿ ಅದನ್ನು ಕಲಿಸ್ಲಿಕ್ಕೆ thousands, lakhs together fees coaches are taking, because some scientific methods are there for that to learn. ಸೊ ನಾನು ಹೇಳಿದ್ದು ನೀವು ನಂಬಲ್ಲ ಅಂದರೆ, ಈ ಒಂದು ವಿಡಿಯೋ, ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಹೇಳ್ತಿರೋರ ಮಾತಂತೂ ನೀವು ನಂಬ್ತೀರಾ ಅಲ್ವಾ? ಈ ವಿಡಿಯೋ ನೋಡ್ಕೊಂಡು ಬನ್ನಿ. लेकिन सबने कहा अब आप नहीं उठ सकेंगे, और अगर उठेंगे तो 15-20 मिनट के लिए उठ सकते हैं, फिर आपको लेट जाना पड़ेगा. इतने लोगों को दिखाया नहीं ठीक हुआ. फिर वो ऐसे ही टीवी देख रहे थे और उन्होंने ये संकल्प सुन लिए. कहते मैंने बिल्कुल नहीं माना कि ऐसे कुछ हो सकता है. कहते लेकिन मेरे पास कुछ करने के लिए नहीं था, मैं लेटा पड़ा हुआ था.
तो मैं सारा दिन बोलता गया, मैं शक्तिशाली आत्मा हूँ, मैं स्वस्थ हूँ, मैं निरोगी हूँ। कहते बोलते हुए भी मुझे पूरा विश्वास था कि ये नहीं होता सिद्ध, ऐसे वैसे कुछ होता नहीं है ऐसे काम, लेकिन मेरे पास करने को कुछ नहीं था। तो मैं बोलता गया, खाना खाते समय मैं बोलता गया, मैं शक्तिशाली हूँ, मैं सच करता गया करता गया करता गया करते गया 2-3 महीने। और 3-4 महीने के बाद अचानक उसका भाई उसको कैसी जगह पे ले गया जो एक छोटी सी जगह है देश के अंदर, और वहां किसी ने कुछ थोड़ा सा ऐसा किया, वो खड़ा हो गया और आज वो हंसता खेलता चलता फिरता कर रहा है। तो ये जादू नहीं होता है, ये विज्ञान है कि जैसा हम सोचेंगे, जो प्रकृति में हम संकल्प डालेंगे, हम अपने कर्म वैसे करेंगे, भाग्य अपने आप बदल जाएगा। असंभव संभव होता है, ये है संकल्प से सिद्धि। सामने से बात। ಹೋಪ್ ಎಲ್ಲರೂ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ಸೊ ವಾಟ್ ಎವರ್ ವಿ ಗಿವ್ ದ ಎನರ್ಜಿ ಫಾರ್ ಅವರ್ ಥಾಟ್ಸ್, ಬಿಲೀವ್ಸ್, ಇಟ್ ವಿಲ್ ಬಿಕಮ್ ಅವರ್ ರಿಯಾಲಿಟಿ. ಇಂಪಾಸಿಬಲ್ ಕಂಡೀಷನ್ನು ಪಾಸಿಬಲ್ ಮಾಡ್ಬೋದು. ಓನ್ಲಿ ಒನ್ ಕಂಡೀಷನ್, ನಿಮ್ಮ ಇಂಟೆನ್ಷನ್ ಶುಡ್ ಬಿ ಪ್ಯೂರ್. ಯು ಶುಡ್ ನಾಟ್ ಹಾರ್ಮ್ ಎನಿ ಒನ್. ಯಾರಿಗೂ ಕೆಟ್ಟದ್ದು ಬಯಸೋ ಆಗಿಲ್ಲ, ಯಾರಿಗೂ ಚೀಟ್ ಮಾಡೋ ಆಗಿಲ್ಲ. ಅದರಲ್ಲಿ ಸ್ವಲ್ಪ 0.001% ಕಲ್ಮಶ ಇರಬಾರ್ದು. ದೆನ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಔಟ್ 1000% ಫಾರ್ ಯು. ಯಾರಿಗೋ ಕೆಟ್ಟದ್ದು ಬಯಸಿ ಮೇಡಮ್ ನೀವು ಹೇಳಿದ್ರಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲಿಲ್ಲ, ಅಫರ್ಮೇಷನ್ ವರ್ಕ್ ಆಗಲಿಲ್ಲ, ವಿಜುವಲೈಸೇಷನ್ ವರ್ಕ್ ಆಗಲಿಲ್ಲ ಅಂದರೆ ಜಸ್ಟ್ ರಿವೈಂಡ್ ಯುವರ್ ಥಾಟ್ಸ್, ನಿಮ್ಮ ಆನ್ಸರ್ ನಿಮಗೆ ಸಿಗುತ್ತೆ. So I hope in this video I am clear with dark gurus for your health. So remove those dark gurus as much as possible, as soon as possible from your life. Remove andre we cannot it is not in our control, but how we can react to them, that 1000% we are having control on that. If you need sessions for that, please contact me, comment me. It's completely your choice. If you want to get that positive energy from the universe, like attracts like, physics, law of physics, ನೀವು ಕಮೆಂಟ್ ಮಾಡ್ಬೋದು. ಇಲ್ಲಪ್ಪ ಬೇಡ ಅಂತ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸ್. ಮತ್ತೊಂದು ವಿಡಿಯೋದಲ್ಲಿ ಇದೇ ಹೆಲ್ತ್ ಬಗ್ಗೆ ಕಂಟಿನ್ಯೂಯೇಷನ್ ಆಗಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಹೆಲ್ತ್. Who are all watching first time my channel, please subscribe. ಈ ವಿಡಿಯೋನ ಶೇರ್ ಮಾಡಿ. ನ್ಯಾಚುರಲ್ ಆಗಿ ಬಾಡಿನ ಹೇಗೆ ಹೀಲ್ ಮಾಡ್ಕೋಬೋದು ಅನ್ನೋದು ನಾಲೆಡ್ಜ್ನ ಬೇರೆಯವ್ರಿಗೂ ತಲುಪಿಸಿ. ಇಟ್ಸ್ ಆ್ಯಕ್ಟ್ ಆಫ್ ಸೋಷಿಯಲ್ ಸರ್ವಿಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ಇಷ್ಟೊತ್ತವರೆಗೂ ಪೇಷನ್ಸಿಂದ ನೋಡಿದ್ದಕ್ಕೆ. ಥ್ಯಾಂಕ್ ಯು.